ಇವ್ರ ಹೆಸರು ಬಿಸಿ ಊಟ ಕಾರ್ಯಕರ್ತರು. ಅದು ತಪ್ಪು. ಅವರು ಕಾರ್ಮಿಕರು. ಆದರೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಸ್ಕೀಮ್ ಇದು. ಅವರು ಸ್ಕೀಮ್ ವರ್ಕರು. ಈ ಕೇಂದ್ರ ಸರ್ಕಾರ ಕೇವಲ ಬರೀ 600 ರೂಪಾಯಿ ಕೊಡ್ತಾರೆ. ರಾಜ್ಯ ಸರ್ಕಾರ 4,000 ಕೊಡ್ತಾರೆ. ಅವ್ರ ಸಂಬಳ ತಿಂಗಳಿಗೆ 4,600, 4,700. 5 ತಾಸು 6 ತಾಸು ಕೆಲಸ ಮಾಡ್ತಾರೆ. ಮೊಟ್ಟೆ ಬೇಯಿಸ್ತಾರೆ, ಹಾಲು ಕಾಯಿಸ್ತಾರೆ, ರಾಗಿ ಮಾಲ್ಟ್ ಮಾಡ್ತಾರೆ, ಅನ್ನ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಮತ್ತು ಪಾತ್ರ ತೊಳಿತಾರೆ, ಸ್ಥಳ ಕೂಡಿಸ್ತಾರೆ, ಇದೆಲ್ಲ ಕೆಲಸ ಮಾಡ್ತಾರೆ. ಇದು ಸರ್ಕಾರದ ಮುಖ, ಫೇಸ್ ಆಫ್ ಗೌರ್ನಮೆಂಟ್ ಇವರೇ. ಸರ್ಕಾರದ ಕೆಲಸ ದೇವರ ಕೆಲಸ ಅಲ್ಲ. ಸರ್ಕಾರದ ಕೆಲಸವನ್ನು ಮಾಡೋರು ಇವರೇ ದೇವರು. ಆದರೆ ದೇವರಂದು ಪಾಲನೆ ಮಾಡಲ್ಲ. ನಮ್ಮನ್ನು ತಾಯಿಗಳು ನಾವು. ಊಟ ಬಡಿಸೋರು ಯಾರೋ ತಾಯಿ. ಆದರೆ ಈ ಸರ್ಕಾರಗಳು ನಮ್ಮನ್ನು ಹೆಂಗೆ ನೋಡ್ತಾರೆ? ನಾಯಿ ಥರ ನೋಡ್ತಾರೆ. ಸೊ ನಾವು ನಾಯಿ ಅಲ್ಲ, ತಾಯಿ ಎಂದು ಹೇಳೋಕ್ಕೆ ಬಂದಿದ್ವಿ. ಈಗ ಇವತ್ತು ನಾವು ಬಂದಿರೋದು ಪಕ್ಕದ ರಾಜ್ಯದಲ್ಲಿ, ಕೇರಳದಲ್ಲಿ 12,000 ರೂಪಾಯಿ ಇದೆ ಇದೇ ಕೆಲಸ ಮಾಡೋರಿಗೆ. ಅದೂ ಕೇಂದ್ರ ಸರ್ಕಾರದ ಸ್ಕೀಮ್ ಅದು. ಅಲ್ಲಿ ಕೂಡ ಕೇರಳ ಸರ್ಕಾರ 12,000 ಕೊಡ್ತಾರೆ. ಈ DK ಶಿವಕುಮಾರ್ ಸರ್ಕಾರಿಗೆ ನಾಚಿಕೆ ಇಲ್ಲ. ಏನೇನೋ ಮಾತಾಡ್ತಾರೆ, ಸೂಟ್ ಹಾಕ್ತಾರೆ, ಕೋಟ್ ಹಾಕ್ತಾರೆ. ಈ 1,14,000 ಬಿಸಿ ಊಟ ಕಾರ್ಮಿಕರಿಗೆ ನಾಚಿಕೆ ಇರಬೇಕು. ಅವರಿಗೆ ಬರೀ 4,600 ರೂಪಾಯಿ ಬಾಡಿಗೆ ಕಟ್ಟೋಕ್ಕಾಗತ್ತಾ? ಅನ್ನ ತಿನ್ನೋಕ್ಕಾಗತ್ತಾ? ಮೊಟ್ಟೆ ತಿನ್ನೋಕ್ಕಾಗತ್ತಾ? ಊಟ ಮಾಡೋಕ್ಕಾಗತ್ತಾ? ಮಕ್ಕಳನ್ನ ಓದಿಸೋಕ್ಕಾಗತ್ತಾ? ಮದುವೆ ಮಾಡೋಕ್ಕಾಗತ್ತಾ? ಸತ್ತರೆ ಮಶಾನಲ್ಲಿ ಮಣ್ಣು ಮಾಡೋಕ್ಕಾಗತ್ತಾ? ಅಪ್ಪ ಅಮ್ಮ ಊಟ ಮಾಡೋಕ್ಕಾಗತ್ತಾ? ಅದರಲ್ಲಿ ಅಕ್ಕಿ ಖರೀದಿ ಮಾಡೋಕ್ಕಾಗತ್ತಾ? ಬೇಳೆ ಖರೀದಿ ಮಾಡೋಕ್ಕಾಗತ್ತಾ? ಹಣ್ಣು ಖರೀದಿ ಮಾಡೋಕ್ಕಾಗತ್ತಾ? ಪ್ಯಾಂಟು, ಶರ್ಟು, ರವಿಕೆ, ಸೀರೆ, ಚಪ್ಪಲಿ, ಪೌಡ್ರು, ಎಣ್ಣೆ, ಮನೆ ಮಠ ಮಾಡೋಕ್ಕಾಗುತ್ತಾ? 4,700 ರೂಪಾಯಲ್ಲಿ ಇವರು ಹೋಟೆಲ್ಗೆ ಹೋಗಿ ತಿಂತಾರಲ್ಲ, ಒಂದು ದಿವಸಕ್ಕೆ 40,000 ಕಟ್ತಾರೆ. ಅದರಲ್ಲಿ ಹೆಬ್ಬಾಳ್ಕರ್ ಇದ್ದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರು, ಒಂದು ದಿವಸ ಮೇಕಪ್ ಖರ್ಚು 20,000. ಇವ್ರದ್ದು ಕಟ್ಟಿಂಗ್ ಚಾರ್ಜು 10,000. ನಮ್ಗೆ ಸಂಬಳ ಕೊಡೋದು 4,700. ನಾಚಿಕೆ ಇರಬೇಕು. ಗೌರ್ಮೆಂಟು ಬುದ್ಧಿ ಇಲ್ಲದೆ ಸರ್ಕಾರ, ಲೋಫರ್ ಸರ್ಕಾರ, ಮಾನ ಮರ್ಯಾದೆ ಇಲ್ಲದೆ ಸರ್ಕಾರ, ಮಾನವತೆ ಇಲ್ಲದೆ ಸರ್ಕಾರ, ಸಂವಿಧಾನ ವಿರೋಧಿಗಳು, ಕಾನೂನು ವಿರೋಧಿಗಳು, ದೇಶ ವಿರೋಧಿಗಳು, ಮಾನವ ವಿರೋಧಿಗಳು. ಇವರು ಮಾನವತೆಯಲ್ಲೇ ಇಲ್ಲ. ಯಾವ ಕಾರಣದಿಂದ ಈ ಹಣವನ್ನು ಕೊಡ್ತಾ ಇದ್ದಾರೆ? 4,600. ವಾಟ್ ಈಸ್ ದ ಬೇಸಿಸ್? ಎಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲಿ ಇಂಥ ಕೂಲಿ ಇಲ್ಲ. ಇದು ಕರ್ನಾಟಕ ಸರ್ಕಾರಕ್ಕೆ ನಾಚಿಕೆ ಇರಬೇಕು. 4,600, 4,700. ಅರೆ ನಾವು ರೋಡಲ್ಲಿ ಹೋಗ್ತೀವಿ ಅಂದರೆ ಪೊಲೀಸರು ಬಿಟ್ಟು ಓಡಿಸೋಕೆ ಬರ್ತಾರೆ. ಒಂದು ಹೆಣ್ಣು ಮಗಳನ್ನ ಹೊಡೆದು ಈಗಾಗಲೇ ಆಸ್ಪತ್ರೆಗೆ ಕಳಿಸಿದ್ದಾರೆ. ಪೊಲೀಸರಿಗೂ ಅದರಲ್ಲಿ ಅವರು ಕಾಂಟ್ರಾಕ್ಟೇ. ಪೊಲೀಸರಿಗೆ ಕಾಕಿ ಬಟ್ಟೆ ಕೊಟ್ಟುಬಿಟ್ರೆ ಹೊಡೆಯೋದ? ಮಾನವತ್ವ ಇಲ್ಲ ಪೊಲೀಸರಿಗೆ. ಇದರಿಂದ ಈ ಹೋರಾಟ ಇವತ್ತು ಏನೋ ಸಚಿವರು, ಇಲ್ಲಿ ಒಬ್ಬ ಸಿಂಗಂದು ಮಂತ್ರಿ ಇದ್ದಾರೆ. ಅವ್ರು ಈ ಥರ ಮನವಿ ತಗೊಳ್ಳೋ ಮಂತ್ರಿ. ಅವರು ಪೆಟಿಷನ್ ತಗೊಳ್ಳೋಕ್ಕೆ ಒಂದು ಮಂತ್ರಿ ಇಲ್ಲಿ ಬರ್ತಾರೆ ಅಂತ ನಾವು ರಿಜೆಕ್ಟ್ ಮಾಡ್ತೀವಿ ಅವ್ರನ್ನ. ವಿ ಡೋಂಟ್ ವಾಂಟ್ ಸಿಂಗ್, ವಿ ವಾಂಟ್ ಮಧು ಬಂಗಾರಪ್ಪ. ತಮಿಳಲ್ಲಿ ಮಧು ಅಂದರೆ ಎಣ್ಣೆ. ಅವ್ರು ಕೂಲಿ ಕಡಿಮೆ ಕೊಡ್ತಾರೆ. ಎಣ್ಣೆ ಬಂಗಾರಪ್ಪ ಅಂತೀನಿ ನಾನು. ಏನು ಬಂಗಾರಪ್ಪ? ಎಣ್ಣೆ ಬಂಗಾರಪ್ಪ, ಮಧು ಬಂಗಾರಪ್ಪ. ಅವ್ರು ಬಂದರೆ ಮಾತಾಡೋಣ. ಈಗ ಗಿಂಗು ಬಂದರೆ ನಾವು ಮಾತಾಡೋದಿಲ್ಲ. ಗೊತ್ತು, ಇಲ್ಲಿ ಪೊಲೀಸರು ತಡೆಗಟ್ಟಿದ್ರೆ ಬೇರೆ ಬೇರೆ ರೂಟಲ್ಲಿ ಹೋಗಿ ನಾವು ಮಧು ಬಂಗಾರಪ್ಪ ಮನೆ ಹತ್ರ ಕೂರ್ತೀವಿ. ಒಟ್ಟಾರೆ ಇವತ್ತು ಸ್ಲೋಗನು ಒಂದು ಕಾಲು ರೈಲು, ಒಂದು ಕಾಲು ಜೈಲು. ಇಲ್ಲ ಬಂದಿರೋರೆಲ್ಲ ಜೈಲಿಗೆ ಹೋಗಲು ಸಿದ್ಧವಾಗಿ ಬಂದಿದ್ದಾರೆ. ಓಡಿ ಏಟು ತಗೊಳ್ತೀವಿ, ಜೈಲಿಗೆ ಹಾಕಿ ಅಲ್ಲೇ ಕೂರ್ತೀವಿ. ಸೊ ಇದು ಒಂದು ಫೈಟ್ ಟು ಫಿನಿಶ್ ಆಗುತ್ತೆ ಅಂತ ಹೇಳಿ. ಸೊ ಇಷ್ಟೇ ವಿಷಯ.